ಐಟಿ ವಿಚಾರಣೆಗೆ ಹೆದರಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನೋದು ಕನ್ಫರ್ಮ್. ಈ ಹಿಂದೆ ಹಲವು ಐಟಿ ವಿಚಾರಣೆಯನ್ನ ಎದುರಿಸಿದ್ದ ಸಿಜೆ ರಾಯ್ ರಾಜಕಾರಣಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಕೇಳಿದ್ದ ಐಟಿ. ಉದ್ಯಮಿ ಸಿಜೆ ರಾಯ್ಗೆ ಕೇರಳ ಎಲೆಕ್ಷನ್ ಕಂಟಕವಾಯ್ತಾ? ಕಳೆದ ಎಲೆಕ್ಷನ್ಗೆ ಹಲವರಿಗೆ ಫಂಡಿಂಗ್ ಮಾಡಿದ್ದಂತಹ ಸಿಜೆ ರಾಯ್ ಚುನಾವಣೆ ಕಾರಣಕ್ಕೆ ಟಾರ್ಗೆಟ್ ರೇಡ್ ಎಂಬ ಅನುಮಾನ. ಕೆಲ ಉದ್ಯಮಿಗಳ ಜೊತೆ ಉತ್ತಮ ಒಡನಾಟವನ್ನ ಹೊಂದಿದ್ದಂತಹ ರಾಯ್ ನೂರಾರು ಕೋಟಿ ವರ್ಗಾವಣೆ ಸಂಬಂಧ ಮಾಹಿತಿ ಕೇಳಿದ್ದ ಐಟಿ. ರಾಜಕಾರಣಿ ಜೊತೆಗಿನ ಉದ್ಯಮದ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದ ಅಧಿಕಾರಿಗಳು. ರಾಯ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇತ್ತು. ಐಟಿ ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದ್ನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಸಹೋದರ ಬಾಬು ಸಿ ಜೋಸೆಫ್ ಆರೋಪ. ಸಿಜೆ ರಾಯ್ ಕುಟುಂಬಸ್ಥರು ಆರೋಪಿಸಿದ್ರು. ಐಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡದ ಕಾನ್ಫಿಡೆಂಟ್ ಗ್ರೂಪ್. ದೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಬಗ್ಗೆ ಉಲ್ಲೇಖಿಸದ ಎಂಡಿ. ಸಾವಿನ ಸಂಬಂಧ ಸಂಪೂರ್ಣ ತನಿಖೆ ನಡೆಸುವಂತೆ ಕಂಪ್ಲೇಂಟ್. ಪ್ರತಿ ಈವೆಂಟ್ ಪಾರ್ಟಿಗೆ 3 ರಿಂದ 4 ಕೋಟಿ ಖರ್ಚು ಮಾಡ್ತಾ ಇದ್ದ ರಾಯ್. ವಿಐಪಿಗಳಿಗಾಗಿ ಐಷಾರಾಮಿ ಹೋಟೆಲ್ಗಳಲ್ಲಿ ಪ್ರತ್ಯೇಕ ಸೂಟ್ ಬುಕ್. ಐಷಾರಾಮಿ ಜೀವನವೇ ಮುಳುವಾಯ್ತಾ ಉದ್ಯಮಿ ಸಿಜೆ ರಾಯ್ಗೆ? ಉದ್ಯಮಿ ಸಿಜೆ ರಾಯ್ ಮೊಬೈಲ್ನಲ್ಲಿದ್ಯಾ ಡೆತ್ ಸೀಕ್ರೆಟ್? ಆತ್ಮಹತ್ಯೆಗೂ ಮುನ್ನ ತಾಯಿ ಜೊತೆ ಮಾತನಾಡಿದ್ದಾರಾ? ಬೇರೆಯವ್ರ ಜೊತೆ ಮಾತನಾಡಿದ್ದಾರಾ? ರಾಯ್ ಕೊನೆ ಫೋನ್ ಕಾಲ್ ಬಗ್ಗೆ ಪೊಲೀಸರಿಂದ ತನಿಖೆ. ಬಲಗೈನಿಂದ ಎದೆಗೆ ಶೂಟ್ ಮಾಡಿಕೊಂಡಿದ್ದಂತಹ ಸಿಜೆ ರಾಯ್ ಎನ್ಪಿ ಬೋಲ್ .25 ಪಿಸ್ತೂಲ್ನಿಂದ ಫೈರಿಂಗ್. ಗುಂಡು ಹಾರಿಸಿಕೊಂಡಂತಹ ವೆಪನ್ನ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ. ಕಾನ್ಫಿಡೆಂಟ್ ಕಚೇರಿಯಲ್ಲಿ ಇದ್ದಂತಹ ಡೈರಿ ವಶಕ್ಕೆ ಪಡೆದ ಪೊಲೀಸರು. ಕೆಲವು ಕಾರ್ಯಕ್ರಮಗಳಿಗೆ ನಟಿಯರು ಮಾಡೆಲ್ಸ್ನ ಕರೆಸ್ತಾ ಇದ್ದ ಸಿಜೆ ರಾಯ್ ಡೈರಿಯಲ್ಲಿ ರಾಜಕಾರಣಿಗಳು ಸೇರಿ ಹಲವರ ಹೆಸರು ಉಲ್ಲೇಖಿಸಿದ್ದು, ಅದರ ಬಗ್ಗೆ ಮಾಹಿತಿ ಕಲೆ. ಸಿಜೆ ರಾಯ್ ಒಡೆತನದ ಸಂಸ್ಥೆಗಳಲ್ಲಿನ ಹೂಡಿಕೆ ಬಗ್ಗೆ ಪರಿಶೀಲಿಸಲಿರುವಂತಹ ಪೊಲೀಸರು. ಬ್ಯಾಂಕ್ ಟ್ರಾನ್ಸಾಕ್ಷನ್, ಐಟಿ ರಿಟರ್ನ್ ಫೈಲ್ ಬಗ್ಗೆಯೂ ಮಾಹಿತಿ ಕಲೆ. ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳ ಪರಿಶೀಲನೆ. ಕೇರಳದಲ್ಲಿ ರಿಯಲ್ ಎಸ್ಟೇಟ್ ವಿಸ್ತರಣೆಗೆ ಮುಂದಾಗಿದ್ದ ರಾಯ್. ಈ ವೇಳೆ ಹುಟ್ಟಿಕೊಂಡಿದ್ರ ಶತ್ರುಗಳು? ಸೂಸೈಡ್ ಹಿಂದಿದ್ಯಾ ಭೂಮಾಫಿಯಾ? ಈ ನಿಟ್ಟಿನಲ್ಲೂ ಪೊಲೀಸರ ತನಿಖೆ. ಮಾಡೆಲ್ಸ್ ಮೂಲಕ ರಾಯ್ ಟ್ರ್ಯಾಪ್ಗೆ ಪ್ಲಾನ್ ನಡೆದಿತ್ತ? ಸಲುಗೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಸ್ಕೆಚ್ ಹಾಕಿದ್ರ? ರಾಜಕೀಯ ಪ್ರಭಾವ ಬಳಸಿಕೊಂಡು ಐಟಿ ಅಸ್ತ್ರ ಪ್ರಯೋಗಿಸಿದ್ರ? ಸಕಲ ದಿಕ್ಕಿನಲ್ಲೂ ಇನ್ವೆಸ್ಟಿಗೇಷನ್. ರಾಯ್ ಸೂಸೈಡ್ ಹಿಂದೆ ಅಂಡರ್ ವರ್ಲ್ಡ್ ಲಿಂಕ್ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆ. ದುಬೈನಲ್ಲಿ ಅಂಡರ್ ವರ್ಲ್ಡ್ ಪೇಮೆಂಟ್ ವಿಚಾರವಾಗಿ ಕಿರೆಕ್ ಬೆದರಿಕೆ ಕರೆಗಳು ಬರ್ತಿದ್ದ ಬಗ್ಗೆ ಮಾಹಿತಿ. ಕುಟುಂಬಸ್ಥರಿಂದ ಮಾಹಿತಿ ಪಡಿತಾ ಇರೋ ಪೊಲೀಸರು. ಸಿಜೆ ರಾಯ್ ಆತ್ಮಹತ್ಯೆ ಕೇಸಲ್ಲಿ ಅಶೋಕನಗರ ಠಾಣೆ ಪೊಲೀಸರಿಂದ ತನಿಖೆ. ಸಿಐಡಿಗೆ ವರ್ಗಾವಣೆ ಮಾಡುವ ಸಾಧ್ಯತೆ. ಇವತ್ತು ಅಥವಾ ನಾಳೆಯ ಒಳಗೆ ಟ್ರಾನ್ಸ್ಫರ್. ರಾಯ್ ಸೂಸೈಡ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್, ಡಿಜಿಐಜಿಪಿ ಸಲೀಂರಿಂದ ಮಾಹಿತಿ ಕಲೆ. ಪ್ರತಿ ಬೆಳವಣಿಗೆಗಳ ಬಗ್ಗೆಯೂ ಸೂಕ್ಷ್ಮವಾಗಿ ಪರಿಶೀಲನೆ. ನಮ್ಮ ಪೊಲೀಸರು ಪ್ರಾಥಮಿಕ ತನಿಖೆಯನ್ನ ನಡೆಸುತ್ತಿದ್ದಾರೆ. ಐಟಿ ರೇಡ್ನಿಂದ ಮೃತಪಟ್ಟರು ಅನ್ನೋ ಬಗ್ಗೆ ಸದ್ಯ ತನಿಖೆ ನಡೀತಾ ಇಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ.
ಮತ್ತೆ ಕಾಂಪೌಂಡ್ ಹಾಕೋಕೆ ಮುಂದಾದಂಥ ಯಶ್ ತಾಯಿ ಅಕ್ರಮವಾಗಿ ಪ್ರವೇಶಿಸಿದ್ದಾನೆ ಅಂತ ದೇವರಾಜ್ ವಿರುದ್ಧ ಆಕ್ರೋಶ. ಈ ವೇಳೆ ಜೆಪಿಎ ಹೋಲ್ಡರ್ ದೇವರಾಜ್ ಪುಷ್ಪಾ ನಡುವೆ ವಾಗ್ವಾದ. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಅಧಿವೇಶನದಲ್ಲಿ ಸರಿಯಾಗಿ ಚರ್ಚೆಯಾಗಿಲ್ಲ. ಕೆಲ ಬಿಜೆಪಿ ನಾಯಕರಿಂದಾನೇ ಅಪಸ್ವರ. ಹೋರಾಟಕ್ಕಷ್ಟೇ ಸೀಮಿತವಾದ ಪ್ರಕರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.